ಇದು ಸಂಬಂಧಿಕರು ಹೇಳ್ತಾ ಇರುವಂತ ವಿಚಾರ. ಮತ್ತೊಂದ್ ಕಡೆ ತಪ್ಪು ಮಾಡಿದ್ರೆ ಎನ್ಕೌಂಟರ್ ಯಾಕೆ ಮಾಡಬೇಕಿತ್ತು? ತಪ್ಪಿಸಿಕೊಳ್ತಾರೆ ಅಂತ ಅಂದ್ರೆ ಅವರ ಕಾಲಿಗೆ ಗುಂಡು ಹೊಡಿಬೇಕಿತ್ತು. ನೇರವಾಗಿ ಫೈರ್ ಮಾಡಿ ಸ್ಥಳದಲ್ಲೇ ಮೂವರು ಮೃತಪಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಸಹಜವಾಗಿ ಸಾಕಷ್ಟು ಮಂದಿ ಪ್ರಶ್ನೆ ಮಾಡ್ತಾ ಇರೋದು ಅಥವಾ ಘಟನೆನ ಖಂಡಿಸ್ತಾ ಇರೋದು ಇದೇ ವಿಚಾರಕ್ಕೆ. ಅಕಸ್ಮಾತ್ ಅವ್ರೇನಾದ್ರೂ ಅಲ್ಲಿ ತಪ್ಪು ಮಾಡಿದ್ರೆ ಅವರನ್ನ ಸಾಯಿಸುವಂತ ಅವಶ್ಯಕತೆ ಏನಿತ್ತು? ನೇರವಾಗಿ ಫೈರ್ ಮಾಡಿ ಸ್ಥಳದಲ್ಲೇ ಮೂವರು ಮೃತಪಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ತಪ್ಪು ಮಾಡಿದ್ದಾರೋ ಇಲ್ವೋ ಅದು ತನಿಖೆ ಬಳಿಕ ಗೊತ್ತಾಗತ್ತೆ. ಅವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ಕೊಡಬೇಕು. ಅಧಿಕಾರಿಗಳು ತಮ್ಮ ತಪ್ಪಿಗೆ ಬೆಲೆ ತರಲೇಬೇಕು. ಕಾನೂನಿನಲ್ಲಿ ಜೀವ ತೆಗೆಯೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಮಾಡಿರಬಹುದು, ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ ಅವರಿಗೆ ಕಾಲ್ಗಾದ್ರೂ ಶೂಟ್ ಮಾಡಬೇಕು, ನೇರವಾಗಿ ಫೈರ್ ಮಾಡಿ. 3 ಜನ ಸ್ಪಾಟ್ ಅಲ್ಲೇ ಔಟ್ ಆಗಿರ್ತಕ್ಕಂಥ, ಇನ್ನೊಬ್ಬರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಘಟನೆ ಏನ್ ನಡೀತಿದೆ ಇಲ್ಲಿ. ಅಧಿಕಾರಿಗಳು ಶೂಟ್ ಔಟ್ ಮಾಡಿರ್ತಕ್ಕಂಥದ್ದಿಂದ ಅವರೇನು ವೀರಪ್ಪನ ಮಟ್ಟದವರು ಶೂಟ್ ಮಾಡ್ಲಿಕ್ಕೆ. ಇಲ್ಲಿ ಈ ಒಂದು ಪ್ರಕರಣ ಏನಿದೆ, ಸರ್ಕಾರ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಫ್ರೀಡಮ್ ಹಬ್ಬ ಅಂತ ಮಾಡಿದ್ದಾರೆ. ಫ್ರೀಡಮ್ ಹಬ್ಬ ಮಾಡಿ ನಾಡಿನ ಜನತೆ ಒಂದು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಹಬ್ಬ ಆಚರಣೆ ಮಾಡಿದ್ರು. ಇನ್ನೊಂದು ಕಡೆ ಆ ಕೂಲಿ ಕೆಲಸ ಮಾಡಿ ಯಾವ ರೀತಿ ಜೀವನ ಮಾಡ್ತಾರೋ ಹಾಕಿದ್ರೆ ಬುಡಕಟ್ಟು ಜನಾಂಗದವರಿಗೆ ಅದು ಏನೋ ಒಂದು ಕಮಿಟಿ ಬೇರೆ ಮಾಡ್ಬಿಟ್ರು. 2 ದಿನದಲ್ಲಿ ಕೇಳಿದ್ರು ಅಂತ ಹೇಳಿ ಅಲಮಾರಿ ಬುಡಕಟ್ಟು ಜನಾಂಗ ಕಮಿಟಿ ಬೇರೆ ಮಾಡಿದ್ರು. ನೀವು ಒಂದು ಕಡೆ ಒಂದು ಸಂದೇಶಗಳೇನು ಕೊಡ್ತಾ ಇದ್ದೀರಿ, ಇನ್ನೊಂದು ಕಡೆ ಇಲ್ಲಿ ಸರ್ಕಾರದ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಅದು ನಾನು ಹೇಳ್ತಕ್ಕಂಥ. ಈಗ ಅವರು ಗುಂಡಾರಿಸಿದ್ರು ಅಂತ ಹೇಳ್ತಾರೆ. ಇವ್ರಿಗೆ ಯಾಕೆ ಏಟಾಗಲಿಲ್ಲ? ಯಾರಿಗೂ ನೋವು, ಅಧಿಕಾರಿಗಳಿಗೆ ಯಾರಿಗೂ ಏಟಾಗಿಲ್ಲ, ಸಿಬ್ಬಂದಿಗಳಿಗೆ. ಇವ್ರು ಯಾವ ರೀತಿ ಅವ್ರನ್ನ ಶೂಟ್ ಮಾಡಿದ್ರು, ಇದು ಯಾರು ತಪ್ಪಿದೆ ಅಂತಕ್ಕಂಥದ್ದು ಒಂದು ಭಾಗ. ಅವರೆಲ್ಲ ಕೂಲಿ ಕೆಲಸ ಮಾಡಿ ಬದುಕ್ತಕ್ಕಂಥವ್ರು. ಅವರಿಗೆ ಸರ್ಕಾರದಿಂದ ಒಂದು ಕಡೆ ಕುಟುಂಬಗಳಿಗೆ ಪರಿಹಾರ ಕೊಡೋದೊಂದು ಭಾಗ. ಇನ್ನೊಂದು ಕಡೆ ಅಧಿಕಾರಿಗಳು ಯಾರು ಎಲ್ಲೇ ಮೀರಿ ಅವರ ಒಂದು ಗುಂಡು ಹಾರಿಸ್ತಕ್ಕಂಥದ್ದು ಏನಿದೆ, ಏನೋ ಅವ್ರ ರಕ್ಷಣೆಗೆ ಅಂತ ಹೇಳಿ ಅವ್ರನ್ನ ಸಾಯಿಸ್ತಕ್ಕಂಥ ರೀತಿಯಲ್ಲಿ ಅವರು ಬದುಕಲಿಕ್ಕೆ ಆಗದೆ ಇರ್ತಕ್ಕಂಥ ರೀತಿಯ ದೇಹಕ್ಕೆ ಈಗ ಅವ್ರು ಏನು ಆ ಒಂದು ಹಲ್ಲೆ ಮಾಡಿದ್ದಾರೆ ಗುಂಡಿನ ಮುಖಾಂತರ, ಇವತ್ತು ಅದಕ್ಕೆ ಕೆಲವು ಬೆಲೆ ತರಲೇಬೇಕು. ಯಾಕೆಂದ್ರೆ ಇವತ್ತು ಕಾನೂನಿನಲ್ಲಿ ಯಾವುದೇ ರೀತಿ ಒಂದು ಜೀವ ತೆಗೀತಕ್ಕಂಥದ್ದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ, ಸರ್ಕಾರ ಇಲ್ಲ. ಅವ್ರು ತಪ್ಪೇ ಮಾಡಿರ್ಬೋದು, ತಪ್ಪು ಮಾಡಿದ್ದಾರೋ ಇಲ್ವೋ ಮುಂದೆ ಸತ್ಯಾಂಶ ಹೊರಗೆ ಬರಲಿ. ಅವ್ರನ್ನ ನೀವು ಹಿಡಿಬೇಕು ಅಂದ್ರೆ